ಇಡೀ ದೇಶಾದ್ಯಂತ ನೀಟ್ ಪರೀಕ್ಷೆ ರದ್ದತಿಗೆ ಆಕ್ರೋಶ ಹೆಚ್ಚಾಗಿಬಿಟ್ಟಿದೆ. ಈಗ ಕೇಂದ್ರದ ವಿರುದ್ಧ ರೊಚ್ಚಿಗೆದ್ದ ಎನ್ಎಸ್ಯುಐ ಕಾರ್ಯಕರ್ತರು ದೆಹಲಿಯಲ್ಲಿ ಎನ್ಎಸ್ಯುಐ ಸಂಘಟನೆಯಿಂದ ಪ್ರತಿಭಟನೆ ನಡೀತಾ ಇದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆ ನೀಟ್ ಪರೀಕ್ಷೆ ರದ್ದು ಮಾಡಲಾಗಿದೆ. ಈಗ ಹಾಗಾಗಿ ಕೇಂದ್ರ ಸರ್ಕಾರದ ವಿರುದ್ಧ ವಿದ್ಯಾರ್ಥಿಗಳ ಆಕ್ರೋಶ. ಮೇ 3ನೇ ತಾರೀಕು ದೇಶಾದ್ಯಂತ ನೀಟ್ ಪರೀಕ್ಷೆ ನಡೆದಿತ್ತು. ನೀಟ್ ಪರೀಕ್ಷೆಗೆ 42 ಗಂಟೆಗೂ ಮುನ್ನ ಪತ್ರಿಕೆ ವೈರಲ್ ಆಗಿತ್ತು. ನೀಟ್ ಪರೀಕ್ಷೆ ನಡೆಯೋದಕ್ಕಿಂತ ಮೊದಲು 42 ಗಂಟೆಗೂ ಮುಂಚೆ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ವೈರಲ್ ಆಗಿತ್ತು. ವಾಟ್ಸಾಪ್, ಫೇಸ್ಬುಕ್, ಟೆಲಿಗ್ರಾಮ್ಗಳಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು, ವೈರಲ್ ಆಗಿತ್ತು. ಗೆಸ್ ಪೇಪರ್ ಹೆಸರಲ್ಲಿ ಪ್ರಶ್ನೆ ಪತ್ರಿಕೆಗಳು ಜಾಲತಾಣದಲ್ಲಿ ವೈರಲ್ ಆಗಿದ್ವು. ಕೈ ಬರಹದಲ್ಲಿ ಪ್ರಶ್ನೆಗಳನ್ನ PDF ಮಾಡಿ ಜಾಲತಾಣದಲ್ಲಿ ಹಂಚಿಕೆ ಮಾಡಲಾಗಿತ್ತು. ಪ್ರೈವೇಟ್ ಮಾಫಿಯಾ ಚಾನೆಲ್ ಹೆಸರಲ್ಲಿ PDF ಅನ್ನ ಹಂಚಿಕೆ ಮಾಡಲಾಗಿತ್ತು. ಸೊ ಈಗ ಇಡೀ ಪರೀಕ್ಷೆಯನ್ನೇ ರದ್ದುಗೊಳಿಸಲಾಗಿದೆ. ಹಾಗಾಗಿನೇ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತವಾಗ್ತಾ ಇರೋದು. ಒಂದು ಕಡೆ ರಾಜಕಾರಣವೂ ಕೂಡ ನಡೀತಾ ಇದೆ. ಇದರಲ್ಲಿ ಪರ ವಿರೋಧದ ಚರ್ಚೆಗಳು. ಕೇಂದ್ರ ಸರ್ಕಾರದ ವಿರುದ್ಧ ವಿಪಕ್ಷಗಳು ಚಾಟಿ ಬೀಸ್ತಾ ಇದ್ದಾವೆ. ಮತ್ತೊಂದು ಕಡೆ ಈಗ ಪರೀಕ್ಷೆಯನ್ನ ರದ್ದು ಮಾಡಿರುವಂತಹ ಹಿನ್ನೆಲೆಯಲ್ಲಿ ಎನ್ಎಸ್ಯುಐ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿಭಟನೆ ಮಾಡೋ ಮುಖೇನ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಒಂದು ಕಡೆ ನೀಟ್ ಪ್ರಶ್ನೆ ಪತ್ರಿಕೆ ಎಷ್ಟು ನೀಟಾಗಿ ವೈರಲ್ ಆಗಿರುವಂತ ದೃಶ್ಯ, ಮತ್ತೊಂದು ಕಡೆ ಎನ್ಎಸ್ಯುಐ ಸಂಘಟನೆಯವರು ಪ್ರತಿಭಟನೆ ಮಾಡ್ತಾ ಇರುವಂತ ದೃಶ್ಯ. ದೆಹಲಿಯಲ್ಲಿ ನಡೀತಾ ಇದೆ ಈ ಹೋರಾಟ. ದೆಹಲಿಯಲ್ಲಿ, ರಾಜಸ್ಥಾನದಲ್ಲಿ ವೈರಲ್ ಆಗಿರೋದಿದು. ರಾಜಸ್ಥಾನದಲ್ಲಿ ಲೀಕ್ ಆಗಿದೆ ಪ್ರಶ್ನೆ ಪತ್ರಿಕೆ. ಸೊ ಈಗ ಇಡೀ ದೇಶಾದ್ಯಂತ ಪರೀಕ್ಷೆಯನ್ನ ರದ್ದು ಮಾಡ್ತಾರೆ ಅಂತ ಅಂದ್ರೆ ಯಾಕೆ ರಾಜಸ್ಥಾನದಲ್ಲಿ ಈ ರೀತಿಯಾಗಿ ಆಗಿದೆ? ಸೊ ಇಡೀ ದೇಶಾದ್ಯಂತ ಎಲ್ಲರಿಗೂ ಅನ್ಯಾಯ ಆಗಲ್ವಾ, ಎಲ್ಲ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಲ್ವಾ ಅನ್ನೋದು ಎನ್ಎಸ್ಯು ಸಂಘಟನೆಯ ಪ್ರಶ್ನೆಯಾಗಿದೆ. ನಡೆದಂತ ನೀಟ್ ಪರೀಕ್ಷೆ ಈಗ ರದ್ದು ಪಡಿಸಲಾಗಿದೆ. ಸೊ ರದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ವಿರೋಧಿಸಿ ಎನ್ಎಸ್ಯುಐ ಸಂಘಟನೆ ಕಾರ್ಯಕರ್ತರು ದೆಹಲಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಕೈಗೊಂಡಿದ್ದಾರೆ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದೀವಿ ನಾವು. ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆ ನೀಟ್ ಪರೀಕ್ಷೆ ರದ್ದು ಮಾಡಲಾಯಿತು. ಏನಾಗುತ್ತೆ ಅಂತ ಅಂದ್ರೆ ಪ್ರಾಮಾಣಿಕವಾಗಿ ಪಾಪ ಕಷ್ಟ ಬಿದ್ದು ಓದಿ ಬಂದು ಪರೀಕ್ಷೆ ಬರೆದಿರ್ತಾರಲ್ಲ ಅಂಥವರಿಗೆ ಬಹಳ ಇದು ಹೊಡೆತ ಕೊಡುತ್ತೆ. ಯಾರೋ ಕೆಲವರು ಮಾಡಿರುವಂಥ ನೀಚ ಕೆಲಸಕ್ಕೆ ಪಾಪ ಪ್ರಾಮಾಣಿಕವಾಗಿರುವಂಥ ಅಭ್ಯರ್ಥಿಗಳಿಗೂ ಕೂಡ ಇದು ನೋವನ್ನು ವ್ಯಕ್ತಪಡಿಸುತ್ತೆ ಅಥವಾ ನೋವು ತರುತ್ತೆ. ಯಾಕೆ ಅಂತ ಅಂದರೆ ಸಾಕಷ್ಟು ಓದಿರ್ತಾರೆ, ಇನ್ನೆಲ್ಲೋ ಹೋಗಿ ಕೂತ್ಕೊಂಡು ಮನೆ ಮಠ ಎಲ್ಲ ಬಿಟ್ಟು ಓದಿ ಪಾರ್ಟ್ ಟೈಮ್ ಜಾಬ್ ಎಲ್ಲ ಮಾಡ್ತಿರ್ತಾರೆ. ಪಾಪ ಹೆಂಗೋ ಒಂದು ಜಾಬ್ ಮಾಡಬೇಕು, ನಾವು ಸರ್ಕಾರಿ ನೌಕರಿಯನ್ನು ಗಿಟ್ಟಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಪಾಪ ಭಾಳ ಕಷ್ಟಪಟ್ಟು ಓದ್ತಾ ಇರ್ತಾರೆ ಅಭ್ಯರ್ಥಿಗಳು. ಸೊ ಈಗ ನೋಡಿದರೆ ಈ ರೀತಿಯ ಕೊನೆ ಗಳಿಗೆಯಲ್ಲಿ ಯಾರೋ ನೀಚರು ಪ್ರಶ್ನೆ ಪತ್ರಿಕೆಯನ್ನು ಲೀಕ್ ಮಾಡಿಬಿಡ್ತಾರೆ ಅಂತ ಅಂದಾಗ
ಸಹಜವಾಗಿ ಇಡೀ ಇಡೀ ಪರೀಕ್ಷೆನೇ ರದ್ದಾಗಿ ಹೋಗ್ಬಿಟ್ಟಿರುತ್ತೆ. ಈಗ ಚೆನ್ನಾಗಿ ಬರೆದವ್ರ ಕತೆ ಏನು, ಪ್ರಾಮಾಣಿಕವಾಗಿ ಪರೀಕ್ಷೆ ಬರೆದಿರ್ತಾರಲ್ಲ ಅವ್ರ ಕತೆ ಏನು ಅನ್ನೋದು ಇರುವಂಥ ಪ್ರಶ್ನೆ. ಈಗ ಏಕಾಏಕಿಯಾಗಿ ಇಡೀ ದೇಶಾದ್ಯಂತ ಪ್ರಶ್ನೆ ಅಂದ್ರೆ ಪರೀಕ್ಷೆ ರದ್ದಾಗಿರುವಂಥ ಹಿನ್ನೆಲೆಯಲ್ಲಿ ಬಹಳಷ್ಟು ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಂದಿಷ್ಟು ಜನ ಅಭ್ಯರ್ಥಿಗಳು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಲ್ಲಾಸ್, ನಾನೀಗಾಗಲೇ ಹೇಳ್ತಾ ಇದ್ದೆ, ಪ್ರಾಮಾಣಿಕವಾಗಿ ಪರೀಕ್ಷೆ ಬರೆದಂಥ ಅಭ್ಯರ್ಥಿಗಳ ಕಥೆ ಏನು ಅಂತ ಹೇಳಿ. ಎಲ್ಲೋ ಒಂದು ಕಡೆ ಕೆಲವೊಂದಿಷ್ಟು ನೀಚರು ಮಾಡಿರುವಂಥ ಕೆಲಸಕ್ಕೆ ಪಾಪ ಪ್ರಾಮಾಣಿಕವಾಗಿ ಬರೆದವರು ಒದ್ದಾಡ್ತಾ ಇದ್ದಾರೆ. ಏನು ಹೇಳ್ತೀರಿ ಇದ್ರ ಬಗ್ಗೆ? ರಾಮ್, ಖಂಡಿತವಾಗ್ಲೂ ನೀವು ಹೇಳಿರುವಂಥದ್ದು ಸತ್ಯ. ಯಾಕೆಂತಂದರೆ ಯಾರೋ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಓದಿ ಪರೀಕ್ಷೆಯನ್ನು ಬರೆದಂತಹ ವಿದ್ಯಾರ್ಥಿಗಳಿಗೆ ಯಾರೋ ಹಣ ಮಾಡಲಿಕ್ಕೋಸ್ಕರ ಈ ರೀತಿಯಾದಂಥ ಪ್ರಶ್ನೆ ಪತ್ರಿಕೆಗಳನ್ನು ಲೀಕ್ ಮಾಡ್ತಾರೆ, ಸೋರಿಕೆ ಮಾಡ್ತಾರೆ ಅಂತಂದರೆ ನಿಜವಾಗ್ಲೂ ಕಷ್ಟಪಟ್ಟು ಓದಿರುವಂತಹ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುತ್ತೆ. ಈ ಹಿಂದೆ CET ಪರೀಕ್ಷೆಗಳಾಗಿರ್ಬೋದು, SLC ಮತ್ತು ಬೇರೆ ಬೇರೆ ಪರೀಕ್ಷೆಗಳು ನಡೆದಂಥ ಬೋರ್ಡ್ ಎಕ್ಸಾಮ್ಗಳು ನಡೆದಂಥ ಸಂದರ್ಭದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಓದಿದ್ದಂಥ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಿತ್ತು. ಆದರೆ ಈಗ ಇಡೀ ದೇಶದಲ್ಲೇ ಅತ್ಯಂತ ಪಾರದರ್ಶಕವಾಗಿ ಎಕ್ಸಾಮ್ ನಡೆಯುತ್ತೆ ಅನ್ನುವಂಥ ಒಂದು ಖ್ಯಾತಿಗೆ ಒಳಗಾಗಿದ್ದಂತಹ ನೀಟ್ ಎಕ್ಸಾಮ್ನಲ್ಲೂ ಕೂಡ ಈ ರೀತಿಯಾದಂಥ ಅಕ್ರಮ ಆಗಿದೆ. ಪ್ರಶ್ನೆ ಪತ್ರಿಕೆಗಳು ಪರೀಕ್ಷೆ ನಡೆಯುವ 2 ದಿನ ಮುಂಚೆನೇ ಲೀಕ್ ಆಗಿದೆ ಅನ್ನುವಂಥ ಒಂದು ಮಾಹಿತಿನ ಈಗ CBI ತನಿಖೆಯಿಂದ ತಿಳಿದು ಬರ್ತಾ ಇರುವಂಥದ್ದು. ರಾಜಸ್ಥಾನ, ಹರಿಯಾಣ ಅಷ್ಟೇ ಅಲ್ಲ, ದೇಶದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈ ರೀತಿಯಾದಂತಹ ನೀಟ್ ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರುವಂಥದ್ದು. ಭೌತಶಾಸ್ತ್ರ ಆಗಿರ್ಬೋದು, ರಸಾಯನಶಾಸ್ತ್ರ ಪ್ರಶ್ನೆ ಪತ್ರಿಕೆಗಳು ಅಂದರೆ ಕೈಯಲ್ಲಿ ಬರೆದಿರುವಂತಹ ಮಾದರಿಯಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಈಗ ಸಿಗ್ತಾ ಇದೆ. ಯಾವಾಗ ಈ ರೀತಿಯಾದಂಥ ಅಂದರೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅನ್ನುವಂಥದ್ದು ಗೊತ್ತಾಯಿತು ತಕ್ಷಣವೇ ರಾಷ್ಟ್ರೀಯ ಪರೀಕ್ಷಾ ಮಂಡಳಿ ಈ ಹಿಂದೆ ಮೇ 3ನೇ ತಾರೀಕು ನಡೆದಂತಹ ಪರೀಕ್ಷೆಯನ್ನು ರದ್ದು ಮಾಡುವಂಥ ಕೆಲಸಕ್ಕೆ ಮುಂದಾಗಿದೆ. ಜೊತೆಗೆ ಮುಂದಿನ ದಿನಾಂಕವನ್ನು ಅತಿ ಶೀಘ್ರದಲ್ಲೇ ಪ್ರಕಟ ಮಾಡ್ತೀವಿ. ಕಾರಣ ಏನು ಅಂತಂದರೆ ನಾವು ಪಾರದರ್ಶಕವಾಗಿ ಎಕ್ಸಾಮನ್ನು ನಡೆಸಬೇಕು, ಯಾವುದೇ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು. ಯಾರೋ ದುಡ್ಡು ಕೊಟ್ಟು ಪ್ರಶ್ನೆ ಪತ್ರಿಕೆಯನ್ನು ಪಡೆದು ಎಕ್ಸಾಮನ್ನು ಬರೀತಾರೆ ಅಂತಂದರೆ ಅವರಿಗೆ ಅತಿ ಹೆಚ್ಚು ಅಂಕ ಬರುತ್ತೆ. ಸೊ ಕಷ್ಟಪಟ್ಟು ಓದಿರುವಂಥ ವಿದ್ಯಾರ್ಥಿಗಳಿಗೆ ಅದು ಅನ್ಯಾಯ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ನಾವು ಈ ಮೇ 3ನೇ ತಾರೀಕು ನಡೆದಿರುವಂಥ ಪರೀಕ್ಷೆಯನ್ನು ರದ್ದು ಮಾಡ್ತೀವಿ ಅಂತೇಳಿ ಸ್ಪಷ್ಟನೆಯನ್ನು ಕೊಡುವಂಥ ಕೆಲಸವನ್ನು ರಾಷ್ಟ್ರೀಯ ಪರೀಕ್ಷಾ ಮಂಡಳಿ ಮಾಡಿದೆ. ಆದರೆ ಯಾವಾಗ ಈ ರೀತಿಯಾದಂಥ ಒಂದು ತೀರ್ಮಾನ ಅಂದರೆ ಪರೀಕ್ಷೆಯನ್ನು ರದ್ದು ಮಾಡಿದ್ದೀವಿ ಅಂತೇಳಿ ಆದೇಶ ಬಂತು, ತಕ್ಷಣವೇ ಇಡೀ ದೇಶಾದ್ಯಂತ ವಿದ್ಯಾರ್ಥಿಗಳು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ದೆಹಲಿಯಲ್ಲಿ NSUI ವಿದ್ಯಾರ್ಥಿಗಳು, ಸಂಘಟನೆ ವಿದ್ಯಾರ್ಥಿಗಳು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಿದ್ದಾರೆ.